ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನ್ಸ್ಕಂದ. ನಮ್ಮ ಜೊತೆ ಇದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ನಾವಿವತ್ತು ಒಂದು ಜೇನು ಕೀಳುವಂಥ ಒಂದು ಜಾಗಕ್ಕೆ ಬಂದಿದ್ದೀವಿ, ಹನಿ ಹಾರ್ವೆಸ್ಟಿಂಗ್. ಸೊ ಐ ಶೋ ಯು ಹೌ ಇಟ್ ಈಸ್ ಬೀಂಗ್ ಹಾರ್ವೆಸ್ಟೆಡ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಇವತ್ತೊಂದು ಎಂತ ಗೊತ್ತಾ, Hi guys, I'm in my hometown. So actually we are here to ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆಗುಂಬೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇರುವಂಥ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ನಮ್ಮ ತಾತ ಅವರು ಒಂದು ಜೇನಿರೋ ಜಾಗ, ತುಡುವೆ ಜೇನು ಇರುವಂಥ ಜಾಗನ ಐಡೆಂಟಿಫೈ ಮಾಡಿದರು. ಸೊ ಇವತ್ತು ಜೇನುತುಪ್ಪ ಕೀಳೋಣ ಅಂತ ಬಂದಿದ್ದೀವಿ. ಸೊ ತೋರಿಸ್ತೀನಿ ಹೇಗೆ ಕೀಳ್ತಾ ಇದ್ದಾರೆ ಅಂತ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಉಲ್ಟಾ ಮಾಡೋ ಆಪ್ಷನ್ ಇಲ್ಲ. ಗಾಯ ಆತನ ಬಿಟ್ಟಾಯ್ತಾನ ಅಲ್ಲ ಟವರ್ ಬಿಟ್ಟಿಯ ಅಡ್ಡ ಕೇಳಿ ಹೊಗೆ ಹಾಕಿದೆ. ಸೊ ನೋಡ್ಬೋದು ನಿಮಗೆ ಹೊಡಿತದಾ? ನಂಗೆ ಒಂದು ಹೊಡ್ಸ್ಕೊಬೇಕಂತ ಆಸೆ. ಏನ್ಲ ಸರಿ ಆಮೇಲೆ ಕಿತ್ತು ಸೊ ಇವರು ಇವ್ರು ನೋಡ್ತಾ ಇದ್ದಾರೆ ಏನಾರು ಸಿಗ್ಬೋದಾ ಏನೋ ಅಂತ. ಕಪೆ ನಾಯಿ ಕಪೇಸ್ದಾಗ ನೋಡ್ತಾ ಇದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಸೊ ಅವರು ನಿಧಾನಕ್ಕೆ ಕೈ ಹಾಕಿ ಒಳಗಡೆ ಕೀಳ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಸ್ಟಾರ್ಟಿಂಗ್ ಅಟ್ಯಾಕ್ ಮಾಡ್ತು ಸ್ವಲ್ಪ. ನಮ್ಮ ತಾತನಿಗೆ ಸುಮಾರು ಹೊಡಿತು. ಓಕೆ ಸಿ ತುಪ್ಪ ಆಗುತ್ತೇನಲ್ಲ ಸ್ವಲ್ಪ ಇದು ಭಾರಿ ಏನಿಲ್ಲ, ಮರಿ ಅಲ್ಲೇನೆ ಜಾಸ್ತಿ ಕಾಣ್ತಾವೆ.
ಹೊಟ್ಟೆ ಹಿಡಿತಾವ ತೋರಿಸಿ ಹೊಟ್ಟೆ ಹಿಡಿತಾವ ಸುಮ್ಮ ಹೋಗಪ್ಪ. ಒಂದು ಹೊಡ್ಸ್ಕೊಂಬೇಕಂತ ಆಸೆ. ಹಾಂ ಇದು ನೋಡ್ರೆ ಹಂಗೆ ಅನಿಸ್ತದೆ. ಚಲೋ ದೊಡ್ಡಪ್ಪ. ಹಳೇದು ಏನೇನು ಒಂದು ಒಳ್ಳೆ ಜೇನೇ ನೋಡಿ ಒಂದು ಮತ್ತು ನಾವು ನಮ್ಮ ಸುತ್ತಮುತ್ತ ನಾಯಕರು ಮಗನಾಗಿ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಆಯ್ತದ ಅಂದರೆ ಅದಿದೆ ದೊಡ್ಡಪ್ಪ ಮೇಲೆ ಆ ಪಾಠ ಆ್ಯಕ್ಚುಲಿ ನನಗೊಂದು ಹೊಡ್ಸ್ಕೊಡ ನನಗೊಂದೆರಡು ಹೊಡ್ಸ್ಕೊಬೇಕಂತ ಆಸೆ. ನೋಡಪ್ಪ ನೀರು ಹೊಟ್ಟೆ ಹೊಡಿಬೇಕು. ಇದೆಲ್ಲರೂ ಭಾವ ನಾವು ಇದ್ರ ತನಕ ಬಿಟ್ಟಿದ್ರೆ ಮೇ ತನಕ ಎಂಡಿಗೆ ಹಬ್ಬ ಮಾಡ್ಬೋದಿತ್ತು. ಬೇರೆ ಇರ್ಬೇಕಲ್ಲಿ ಹಾಗಾಗಿ ಅಷ್ಟು ಕಷ್ಟ ಆಗ್ತದೆ. ಹೂವು ಮತ್ತು ಇದು ಎರಡು ಮಿಕ್ಸ್ ಅದೇ ಅದರ ಮರಿ ಇದು. ಕುಮಾರ್ ಬಾಯ್ ಅವರಿಗೆ ತುಂಬ ಖುಷಿ ಆಯಿತು, ಬಂದಿದ್ದಕ್ಕೆ ಲಾಸ್ ಇಲ್ಲ, ತುಪ್ಪ ಸಿಗ್ತಿದೆ ಅಂತ ಫುಲ್ ಇಟ್ಕೊಂಡಿರ್ತಾನೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು, ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಆನ್ ಆಗಿಲ್ಲ ಸಾಕು ಬಿಡು ಅದು. ಸೊ ತುಡುವೆ ಜನ ಬಗ್ಗೆ ನಿಮ್ಗೆ ಏನು ಗೊತ್ತು ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಮ್ಮ ಘಟ್ಟ ಪ್ರದೇಶದಲ್ಲಿ, ನಮ್ಮ ಈ ಮಲೆನಾಡು ಪ್ರದೇಶದಲ್ಲಿ ಕಾಡಿನಲ್ಲಿ ತುಂಬ ಹೂ ಬರುವಂಥ ಮರಗಳ ಮಧ್ಯದಲ್ಲಿ ಹುತ್ತದ ಒಳಗೆ, ಮರದ ಬೇರಿನೊಳಗೆ, ಪೊಟರೆ ಒಳಗೆ ಈ ತುಡುವೆ ಜೇನು ಒಳ್ಳೆಯ ಜಾಗ ನೋಡಿಬಿಟ್ಟು ಗೂಡು ಕಟ್ತದೆ. ಅದನ್ನು ಅನುಭವ ಇದ್ದರು ಮಧ್ಯಾಹ್ನ 3 ಗಂಟೆ ನಂತರ ಹೀಗೆ ಹೊರಟ್ರೆ ಜೇನು ಹುಳುಗಳು ಎಲ್ಲಿ ಬೀಳ್ತವೆ ಅಂತ ನೋಡಿ ಅದೇ ದಿಕ್ಕಲ್ಲೇ ಹೋಗಿ ತುಡುವೆ ಜೇನು ಕಟ್ಟಿದ ಜಾಗನೇ ಕಂಡು ಹಿಡಿತಾರೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅಪರಾಧ ಈಗ ಭಾರಿ ವೇಸ್ಟ್ ಆಗ್ತದೆ ನೋಡಿ. ಇವೆಲ್ಲ ಒಳ್ಳೆ ಹಲ್ಲೆಗಳು, ಅದಕ್ಕೆ ಎಷ್ಟು ಹಲ್ಲೆ ಇದೆ. ಮೇಲೆ ಊಟ ಮಾಡೋಣ, ಸ್ವಲ್ಪ ಊಟ ಮಾಡಬೇಕಾ? ಮೇಲೆ ಹೋಗ್ಬೇಕು, ಅಲ್ಲಿಂದ ಮೇಲೆ, ಅಲ್ಲಿಂದ ಅಲ್ಲಿಂದ ನಾನು ಮಾಡ್ತೀನಿ ನಿಮ್ಗೆ ಆಗಲ್ಲ ಅಂತ. ಸೊ ಆ್ಯಕ್ಚುಲಿ ಅದು ನಾವು ಹೊಟ್ಟೆ ಮಾಡಿರೋದು ಆ್ಯಕ್ಚುಲಿ ಸಾಕಾಗಿಲ್ಲ, ಕೀಳ್ಬೇಕಾದ್ರೆ ಕೆಲವೊಂದಿಷ್ಟು ಕಟ್ಟಾಗಿ ಅಲ್ಲೇ ಲೀಕ್ ಆಗಿ ಸೊ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅವರು ಹೋಲ್ನ ಎಂಡ್ಲಾರ್ಜಿಂಗ್ ದ ಹೋಲ್ ಅಯ್ಯೋ ಡಬಲ್ ಮೀನಿಂಗು ಸರ್. ಸೊ ದಟ್ ಅಡಿಗಡೆ ವಿ ಕ್ಯಾನ್ ಟೇಕ್ ಇಟ್ ಔಟ್ ಅಂತ ಕೈ ಬಿಡ್ತಾ ಮುನ್ನ ಈ ಕಡೆ. ಯಾ ಎಷ್ಟು ನಮಗೆ ಎಷ್ಟು ಸಿಗುತ್ತೆ, ಎಷ್ಟು ಸೂಪರ್ ಸಿಗುತ್ತೆ ಅಂತ. ಸೊ ನಾವು I'll show you people how beautiful the place is. Place is like awesome. ಬಟ್ ಏನಂದರೆ ಈ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನೀರಿನ ಕೊರತೆ ಎದುರಾಗ್ತಾ ಇದೆ.
ನಾವಿರೋದು ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್. ವಿ ಆರ್ ನಿಯರ್ ಟು ಆಗುಂಬೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲು ಹಿಡಿಯುತ್ತೆ. ಸೊ ನಮ್ಮ ಜೊತೆ ನಾವು ಸಾಕಿದಂಥ ನಾಯಿಗಳೆಲ್ಲ ಬರ್ತಾ ಇದ್ದಾವೆ. ಇದರ ಹೆಸರು ಜಿಮ್ಮಿ ಅಂತ, ಇದು ಪಗ್ಗು ಅಂತ. ಆ್ಯಂಡ್ ಐ ಕಾಂಟ್ ಡಿಸ್ಕ್ಲೋಸ್ ಹಿಸ್ ನೇಮ್. ಆಯ್ತು ಬಿಡು. ಸೊ ಇಲ್ಲೊಂದು ಸಣ್ಣ ಹಳ್ಳ ಇದೆ. ಆ ಹಳ್ಳ ನಾನು ನಿಮಗೆ ತೋರಿಸ್ತೀನಿ. ಸಿ ಹೌ ಬ್ಯೂಟಿಫುಲಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತ. ಸೊ ಜೇನುತುಪ್ಪ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಸಿಗ್ತಾಯಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಸಿಗ್ತಾಯಿದೆ. ಸೊ ನಮ್ಮ ತಾತ ಕೀಳ್ತಾ ಇದ್ದಾರೆ ಆ್ಯಂಡ್ ನಮ್ಮ ತಂದೆ ಇದನ್ನು ಇಟ್ಕೊಂಡಿದ್ದಾರೆ. ಸೊ ಐ ಶೋ ಯು ಪೀಪಲ್. ಮಿಸ್ಟರ್ ನಾಗಭೂಷಣ್ ಸರ್, ಕ್ಯಾನ್ ಯು ಪ್ಲೀಸ್ ಶೋ ಅಸ್ ಎಷ್ಟು ತುಪ್ಪ ಸಿಕ್ಕಿದೆ ಅಂತ ನಮ್ಮ ವೀಕ್ಷಕರಿಗೆ? ಹಲೋ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಮಿಸ್ಟರ್ ನಾಗಭೂಷಣ್ ಸರ್, ಕ್ಯಾನ್ ಯು ಪ್ಲೀಸ್ ಶೋ ಅಸ್ ಎಷ್ಟು ತುಪ್ಪ ಸಿಕ್ಕಿದೆ ಅಂತ? See how beautiful he is getting it out. ಹೌದನ್ರಿ, ಮರಿ ಅಲ್ಲೇ ಜಾಸ್ತಿ ಅಂತ. ಹೌದಾ? ಮೇಲೆ ಕೇಳಬೇಕಿತ್ತು. ಇದನ್ನು ಕಪಾಲಿ ಅಂತ ಹಿಡಿತೀವಿ. ಅಲ್ಲಿ ನೋಡು, ಅಲ್ಲಿ ಜೇನಲ್ಲಿರು. ಇಳಿತದೆ ಕೆಲಸಲ್ಲ, ಮೇಲೆ ಬೇರೆ ಇಷ್ಟ ಆಯ್ತು. ನಾನು ಇದು ಕುಡಿಯೋಕ್ಕೆ ಬೇರೆ ಅಲ್ಲ, ಮೇಲೆ ಹಕ್ಕೊಂಬಕ್ಕಿತ್ತ ಅಂತಾರ. ಇಲ್ಲ, ಇದು ಲಾಸ್ಟ್ ಅಲ್ಲೇ ಅನ್ನಿಸ್ತದೆ. ಓ ಬರ್ತಾ ಇದೆ ಮೇಲೆ ಎಲ್ಲಿ ತಕ್ಕೊಳ್ಳಿ ಪೂರ್ತಿ. ಅಲ್ವಾ? ಇದು ಮಾಡಿದ್ರೆ ಹೊಡೆಯಲ್ಲ. ಹಾಂ, ಏನಕ್ಕೆ ಹೊಡೆಯಲ್ಲ? ನೇಚರು ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ಈ ಮಲೆನಾಡು ಮತ್ತು ಈ ಪಶ್ಚಿಮ ಘಟ್ಟದ ಭಾಗದಲ್ಲಿ ಈ ಅಡಿಕೆ ಬೆಳೆಗಾರರ ಸಂಖ್ಯೆ ಜಾಸ್ತಿ ಆಗ್ತಾಯಿದ್ದಂತೆ. ಸೊ ಗ್ರ್ಯಾಜುವಲಿ ಅದಕ್ಕೆ ಆ ಗಿಡಗಳಿಗೆಲ್ಲ ಕಾಯಿಲೆ ಬರೋಕ್ಕೆ ಶುರುವಾಯಿತು. ಸೊ ಇವರು ದೇ ಆರ್ ಸ್ಪ್ರೇಯಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಪೆಸ್ಟಿಸೈಡ್ಸ್, ನೀನು ಕೂಲ್ಡಾಗಿರು ನಂಜಪ್ಪ. ಇನ್ಸೆಕ್ಟಿಸೈಡ್ಸ್. ಸೊ ಡ್ಯೂ ಟು ದಿಸ್ ಬೀಸ್ ತುಂಬ ಸಾಯ್ತಾ ಇದೆ. ಸೊ ನಾವು ಈ ಥರ ಹನಿ ತೆಗೆದಾಗ ಬೀಸ್ಗೇನು ಪ್ರಾಬ್ಲಮ್ ಆಗೋಲ್ಲ. ವಿ ಆರ್ ಓನ್ಲಿ ಎಕ್ಸ್ಟ್ರಾಕ್ಟಿಂಗ್ ಹನಿ, ನಾಟ್ ಕಿಲ್ಲಿಂಗ್ ದ ಹನಿ. ಸೊ ವಿ ಆರ್ ನಾಟ್ ಕಿಲ್ಲಿಂಗ್ ದ ಹನಿ ಬೀಸ್. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿ. ಡ್ಯೂ ಟು lack of knowledge, people are losing the natural resources. This is what I can say. ಆ್ಯಕ್ಚುಲಿ ತುಂಬಾ ಕಮ್ಮಿ ಆಗಿದೆ ಈ ರೀಜನ್ನಲ್ಲಿ. ಹಿಂದೆ ಸಿಗ್ತಿದ್ದಷ್ಟು ಜೇನುತುಪ್ಪ ಈಗ ಸಿಗ್ತಾ ಇಲ್ಲ. ಯಾಕಂದರೆ
ಜೇನುಹುಳಗಳ ಸಂಖ್ಯೆ ತುಂಬ ಕಮ್ಮಿ ಆಗಿದೆ. ಯಾ ತಿನ್ಬ್ಯಾಡ್ಲಿ ಹಾಪ್ ಸುಳ್ ಮಗನ ಬೋಡ್ಸಿ ಮಗನ ಹಲಗಟ್ಟ ಬೈದಿನಿ ನೀವ್ನ ಇದು ಅದು ತಿನ್ಲ ತಳಿ ಬಾ ಚುಲ್ಕ ಒಂದು ಚಿಕ್ಕದು ಅಲ್ಲೇ ಇದೆ ನೋಡಿ, ಒಂದು ಜೇನುಳ ಫುಲ್ ಎಷ್ಟು ಹೊಟ್ಟೆ ಇದೆ ನೋಡಿ. ನೋಡಪ್ಪ ಇನ್ನೂ ಒಂದು ಅಲ್ಲೇ ಏನಿಲ್ಲ, ಜಸ್ಟ್ ಸುಮ್ಮನೆ ಜಸ್ಟ್ ಕಟ್ಟಿರೋಲ್ಲ ಬಿಡ ಹಂಗಾರೆ ಬೇಡ ಓಕೆ ಇಲ್ಲಿ ಅಲ್ಲಿ ಅಂಥದ್ದಿಲ್ಲ. ಒಂದು ಸೊಲ್ಲಿ ಅದೆಷ್ಟು ಇರಲಿ ಗೊತ್ತಾ ಹಾಗೆ ಅಂತ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. Your attention, please. Here we meet once again.